ನಮಸ್ಕಾರ ವೀಕ್ಷಕರೇ, ಕಾವ್ಯಾಸ್ ಎಂಟರ್ಟೈನ್ಮೆಂಟ್ ಹಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದು ನಾವು ಅತ್ಯಂತ ವಿಶೇಷವಾದ ಮತ್ತು ಮಂಗಳಕರವಾದ ದಿನದ ಬಗ್ಗೆ ಮಾತನಾಡಲಿದ್ದೇವೆ. ಆ ದಿನವೇ ಅಂದರೆ ನಾಳೆ ಅಕ್ಟೋಬರ್ 7, 2025 ಮಂಗಳವಾರದಂದು ಬರಲಿರುವ ಪವಿತ್ರವಾದ ಹುಣ್ಣಿಮೆ. ಇದು ಸಾಮಾನ್ಯ ಹುಣ್ಣಿಮೆ ಅಲ್ಲ, ಇದು ಅಶ್ವಿನಿ ಮಾಸದಲ್ಲಿ ಬರುವ ಶಾರದಾ ಹುಣ್ಣಿಮೆ ಅಥವಾ ಘೋರಘಾರಿ ಹುಣ್ಣಿಮೆ ಎಂದು ಕರೆಯಲ್ಪಡುವ ಅತ್ಯಂತ ಶಕ್ತಿಶಾಲಿಯಾದ ದಿನ. ಈ ಶಾರದಾ ಹುಣ್ಣಿಮೆಯ ರಾತ್ರಿಯಂದು ಚಂದ್ರನು ತನ್ನ 16 ಕಲೆಗಳಿಂದ ಸಂಪೂರ್ಣವಾಗಿ ಕಂಗೊಳಿಸುತ್ತಾನೆ. ಈ ದಿನದಂದು ಚಂದ್ರನ ಕಿರಣಗಳು ಅಮೃತದ ಸಮಾನ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲ, ಈ ರಾತ್ರಿಯಂದು ಸಾಕ್ಷಾತ್ ಧನದ ಅಧಿದೇವತೆಯಾದ ಮಹಾಲಕ್ಷ್ಮಿಯು ಭೂಲೋಕದಲ್ಲಿ ಸಂಚರಿಸಿ ಜಾಗರ್ತಿ ಅಂದರೆ ಯಾರು ಎಚ್ಚರವಾಗಿದ್ದೀರಿ ಎಂದು ಕೇಳುತ್ತಾ, ಯಾರು ಈ ರಾತ್ರಿ ಎಚ್ಚರವಿದ್ದು ಭಕ್ತಿಯಿಂದ ತನ್ನನ್ನು ಪೂಜಿಸುತ್ತಾರೋ ಅವರಿಗೆ ಅಪಾರವಾದ ಧನ, ಕನಕ, ವಸ್ತು, ವಾಹನಗಳನ್ನು ಕರುಣಿಸುತ್ತಾಳೆ ಎಂಬ ಬಲವಾದ ನಂಬಿಕೆ ಇದೆ. ಹಾಗಾಗಿಯೇ ಈ ಹುಣ್ಣಿಮೆಗೆ ಕೋಜಾಗರಿ ಪೌರ್ಣಮಿ ಎಂಬ ಹೆಸರು ಬಂದಿದೆ. ಈ ಮಂಗಳಕರ ದಿನದಂದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದರೆ ಜೀವನದಲ್ಲಿ ಎದುರಾಗುವ ಎಲ್ಲಾ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತದೆ. ಹೌದು ವೀಕ್ಷಕರೇ, ಈ ಬಾರಿಯ ಶಾರದಾ ಹುಣ್ಣಿಮೆ ಮತ್ತಷ್ಟು ವಿಶೇಷವಾಗಿದೆ. ಗ್ರಹಗಳ ಸ್ಥಾನಗಳು ಕೆಲವು ರಾಶಿಗಳ ಮೇಲೆ ಅತ್ಯಂತ ಶುಭ ಪ್ರಭಾವವನ್ನು ಬೀರಲಿವೆ. ಈ ದಿನದಂದು ಚಂದ್ರನು ಮೀನ ರಾಶಿಯಲ್ಲಿ ಸಂಚರಿಸಲಿದ್ದು, ಗುರುಗ್ರಹದ ದೃಷ್ಟಿ ಚಂದ್ರನ ಮೇಲೆ ಇರಲಿದೆ. ಇದು ಗಜಕೇಸರಿ ಯೋಗದಂತಹ ಶುಭ ಯೋಗವನ್ನು ನಿರ್ಮಾಣ ಮಾಡುತ್ತದೆ. ಇದು ಜ್ಞಾನ, ಧನ ಮತ್ತು ಕೀರ್ತಿಯನ್ನು ಹೆಚ್ಚಿಸುವ ಯೋಗವಾಗಿದೆ. ಈ ಅದ್ಭುತವಾದ ಗ್ರಹ ಸಂಯೋಜನೆಯಿಂದಾಗಿ 12 ರಾಶಿಗಳ ಪೈಕಿ 2 ರಾಶಿಗಳಿಗೆ ಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾ ಕಟಾಕ್ಷ ದೊರೆಯಲಿದೆ. ಅವರ ಜೀವನದಲ್ಲಿ ಧನಲಾಭದ ಹೊಳೆಯೇ ಹರಿಯಲಿದೆ. ಹಾಗಾದರೆ ಆ 2 ರಾಶಿಗಳು ಯಾವುವು? ಅವರಿಗೆ ಯಾವೆಲ್ಲ ಶುಭ ಫಲಗಳು ಕಾದಿವೆ, ಯಾವೆಲ್ಲ ಅದೃಷ್ಟಗಳು ಕಾದಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಹೌದು ವೀಕ್ಷಕರೇ, ಮೊದಲ ಅದೃಷ್ಟಶಾಲಿ ರಾಶಿ ಎಂದರೆ ಮೇಷರಾಶಿ. ಆ ಅದೃಷ್ಟಶಾಲಿ ರಾಶಿಗಳಲ್ಲಿ ಮೊದಲನೆಯದು ಮಂಗಳನ ಅಧಿಪತ್ಯದಲ್ಲಿರುವ ಧೈರ್ಯ ಮತ್ತು ಸಾಹಸದ ಪ್ರತೀಕಾರವಾದ ಮೇಷರಾಶಿ. ಮೇಷರಾಶಿಯವರೇ, ನಾಳೆ ಹುಣ್ಣಿಮೆ ನಿಮ್ಮ ಪಾಲಿಗೆ ಒಂದು ಸುವರ್ಣ ಅವಕಾಶವನ್ನು ತರುತ್ತಿದೆ. ಕಳೆದ ಕೆಲವು ಸಮಯದಿಂದ ನೀವು ಎದುರಿಸುತ್ತಿದ್ದ ಆರ್ಥಿಕ ಬಿಕ್ಕಟ್ಟುಗಳು, ಸಾಲದ ಸಮಸ್ಯೆಗಳು ಮತ್ತು ಹಣಕಾಸಿನ ಅಡೆತಡೆಗಳು ದೂರವಾಗುವ ಸಮಯ ಬಂದಿದೆ. ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲಿದ್ದು ನಿಮ್ಮ ಜೇಬು ಹಣದಿಂದ ತುಂಬಿ ತುಳುಕಲಿದೆ. ನಿರೀಕ್ಷಿಸದ ಮೂಲಗಳಿಂದ ನಿಮಗೆ ಹಣ ಬರುವ ಸಾಧ್ಯತೆ ಇದೆ. ಇದು ಲಾಟರಿ, ಷೇರು ಮಾರುಕಟ್ಟೆ ಅಥವಾ ಪೂರ್ವಜರ ಆಸ್ತಿಯ ರೂಪದಲ್ಲಿರಬಹುದು. ಈ ಹಿಂದೆ ನೀವು ಮಾಡಿದ ಹೂಡಿಕೆಗಳು ಈಗ ಉತ್ತಮ ಲಾಭವನ್ನು ತಂದುಕೊಡಲಿದೆ. ಹೊಸ ಹೂಡಿಕೆಗಳನ್ನು ಮಾಡಲು ಕೂಡ ಇದು ಅತ್ಯುತ್ತಮ ಸಮಯ. ಸಾಲದ ಸುಳಿಯಲ್ಲಿ ಸಿಲುಕಿದ್ದರೆ ಅದರಿಂದ ಹೊರಬರಲು ಹೊಸ ದಾರಿಗಳು ಗೋಚರಿಸಲಿವೆ. ಸಾಲ ಮರುಪಾವತಿ ಮಾಡಲು ಬೇಕಾದ ಹಣಕಾಸಿನ ನೆರವು ಸಹ ದೊರೆಯಲಿದೆ. ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರುವ ಮೇಷ ರಾಶಿಯವರಿಗೆ ಅಧಿಕ ಲಾಭವಾಗಲಿದೆ. ಹೊಸ ಒಪ್ಪಂದಗಳು, ಪಾಲುದಾರಿಕೆಗಳು ನಿಮ್ಮ ವ್ಯವಹಾರವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲಿವೆ. ಹೌದು ವೀಕ್ಷಕರೇ, ಹಾಗೆಯೇ ಉದ್ಯೋಗದಲ್ಲಿರುವವರಿಗೆ ಬಡ್ತಿ, ಸಂಬಳ ಹೆಚ್ಚಳ ಮತ್ತು ಮೇಲಾಧಿಕಾರಿಗಳಿಂದ ಪ್ರಶಂಸೆ ದೊರೆಯುವ ಯೋಗವಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶಗಳು ಬಾಗಿಲು ತಟ್ಟಲಿವೆ. ನಿಮ್ಮ ಇಷ್ಟದ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗಬಹುದು. ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಸಂಪೂರ್ಣ ಸಹಕಾರ ನೀಡಲಿದ್ದಾರೆ. ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯದ ವಾತಾವರಣ ಇರಲಿದೆ. ಸಂಗಾತಿಯೊಂದಿಗಿನ ಸಂಬಂಧ ಮಧುರವಾಗಿರುತ್ತದೆ. ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ಉತ್ತಮವಾಗಿರುತ್ತದೆ. ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿದೆ. ಮನಸ್ಸು ಪ್ರಫುಲ್ಲವಾಗಿರುತ್ತದೆ. ಹೌದು ವೀಕ್ಷಕರೇ, ಹಾಗೆಯೇ ಮೇಷರಾಶಿಯವರು ಮಾಡಬೇಕಾದ ಪರಿಹಾರಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ನಾಳಿನ ಹುಣ್ಣಿಮೆಯಂದು ಈ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಶುಭ ಫಲಗಳು ದ್ವಿಗುಣಗೊಳ್ಳಲಿವೆ. ಅಂದರೆ ಮೊದಲಿಗೆ ಲಕ್ಷ್ಮೀ ಪೂಜೆ. ಸಂಜೆ ಚಂದ್ರೋದಯದ ನಂತರ ಮನೆಯನ್ನು ಸ್ವಚ್ಛಗೊಳಿಸಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಕೆಂಪು ಹೂಗಳನ್ನು ಮತ್ತು ಕಮಲದ ಹೂವನ್ನು ಅರ್ಪಿಸಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ.
ಹಾಗೆಯೇ ಅಕ್ಕಿ, ಹಾಲು, ಸಕ್ಕರೆ ಮತ್ತು ಒಣ ಹಣ್ಣುಗಳನ್ನು ಬಳಸಿ ಪಾಯಸವನ್ನು ತಯಾರಿಸಿ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಅದನ್ನು ಇಟ್ಟು ನಂತರ ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡಿ ಕುಟುಂಬದವರೆಲ್ಲರೂ ಪ್ರಸಾದದ ರೂಪದಲ್ಲಿ ಸೇವಿಸಿ. ಚಂದ್ರನ ಕಿರಣಗಳು ಬಿದ್ದ ಈ ಪಾಯಸ ಆರೋಗ್ಯಕ್ಕೂ ಶ್ರೇಷ್ಠ. ಹಾಗೆಯೇ ನಿಮ್ಮ ಶಕ್ತಾನುಸಾರ ಅಕ್ಕಿ, ಹಾಲು ಅಥವಾ ಬಿಳಿ ಬಣ್ಣದ ವಸ್ತ್ರವನ್ನು ಬಡವರಿಗೆ ದಾನ ಮಾಡಿ. ಇದು ಚಂದ್ರನ ಅನುಗ್ರಹವನ್ನು ಹೆಚ್ಚಿಸುತ್ತದೆ. ಹಾಗೆಯೇ ಪೂಜೆಯ ಸಮಯದಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದು ಅಥವಾ ಕೆಂಪು ಬಣ್ಣದ ಕರವಸ್ತ್ರವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಶುಭಕರ. ಹೌದು ವೀಕ್ಷಕರೇ, ಹೀಗೆ ನಾಳೆ ಹುಣ್ಣಿಮೆ. ಈ ಎರಡೂ ರಾಶಿಗೆ ಲಾಭವೋ ಲಾಭ. ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಜೇಬು ತುಂಬ ಹಣವೋ ಹಣ. ಹೌದು ವೀಕ್ಷಕರೇ, ಆ ಎರಡು ರಾಶಿಗಳಲ್ಲಿ ಮೇಷ ರಾಶಿಯು ಕೂಡ ಒಂದಾಗಿದೆ. ಹಾಗೆಯೇ ಮತ್ತೊಂದು ರಾಶಿ ಅಂದರೆ ಎರಡನೇ ಅದೃಷ್ಟಶಾಲಿ ರಾಶಿ ಎಂದರೆ ಸಿಂಹ ರಾಶಿ. ಇನ್ನು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತಿರುವ ಎರಡನೇ ಅದೃಷ್ಟಶಾಲಿ ರಾಶಿ ಸೂರ್ಯನ ಆಧಿಪತ್ಯದಲ್ಲಿರುವ ನಾಯಕತ್ವ ಮತ್ತು ರಾಜವೈಭೋಗದ ಪ್ರತೀಕವಾದ ಸಿಂಹ ರಾಶಿ. ಸಿಂಹ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುವ ಸಮಯವಿದು. ನಾಳೆಯ ಶಾರದಾ ಹುಣ್ಣಿಮೆಯು ನಿಮ್ಮ ಪ್ರತಿಷ್ಠೆ, ಗೌರವ ಮತ್ತು ಸಂಪತ್ತನ್ನು ಉತ್ತುಂಗಕ್ಕೆ ಏರಿಸಲಿದೆ. ನಿಮ್ಮ ಬಹುದಿನದ ಕನಸುಗಳು ನನಸಾಗುವ ಕಾಲ ಕೂಡಿ ಬಂದಿದೆ. ಹಾಗೆಯೇ ಸರ್ಕಾರಿ ಕೆಲಸದಲ್ಲಿರುವವರಿಗೆ ಅಥವಾ ಸರ್ಕಾರಿ ಟೆಂಡರ್ಗಳಿಗಾಗಿ ಕಾಯುತ್ತಿರುವವರಿಗೆ ಅನಿರೀಕ್ಷಿತ ಲಾಭಗಳಾಗಲಿವೆ. ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳಲಿವೆ. ಹಣದ ಹರಿವು ಹೆಚ್ಚಾಗಲಿದೆ. ಮನೆ, ವಾಹನ ಅಥವಾ ಇತರ ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ನಿಮ್ಮ ಕನಸು ನನಸಾಗಬಹುದು. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಪ್ರಮುಖ ಹಣಕಾಸಿನ ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡಲಿದೆ. ಹಾಗೆಯೇ ನಿಮ್ಮ ನಾಯಕತ್ವದ ಗುಣಗಳಿಗೆ ಮನ್ನಣೆ ಸಿಗಲಿದೆ. ಕೆಲಸದ ಸ್ಥಳದಲ್ಲಿ ಉನ್ನತ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಸ್ವಂತ ಉದ್ಯಮ ನಡೆಸುತ್ತಿರುವವರು ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಇದು ಅತ್ಯುತ್ತಮ ಸಮಯ. ಹೊಸ ಶಾಖೆಗಳನ್ನು ತೆರೆಯಬಹುದು ಅಥವಾ ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಬಹುದು. ಸಮಾಜದಲ್ಲಿ ನಿಮ್ಮ ಗೌರವ, ಕೀರ್ತಿ ಹೆಚ್ಚಾಗಲಿದೆ. ನಿಮ್ಮ ಕೆಲಸಗಳಿಗೆ ಎಲ್ಲೆಡೆಯಿಂದ ಪ್ರಶಂಸೆ ವ್ಯಕ್ತವಾಗಲಿದೆ. ಹೌದು ವೀಕ್ಷಕರೇ, ಹಾಗೆಯೇ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆ ಸಿಗಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂಭವವಿದೆ. ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಕಂಡುಬರಲಿದೆ. ಆತ್ಮವಿಶ್ವಾಸ ಮತ್ತು ಉತ್ಸಾಹದಿಂದ ಕೂಡಿರುತ್ತೀರಿ. ಹೌದು ವೀಕ್ಷಕರೇ, ಹಾಗೆಯೇ ಸಿಂಹ ರಾಶಿಯವರು ಮಾಡಬೇಕಾದ ಪರಿಹಾರಗಳು. ಸಿಂಹ ರಾಶಿಯವರು ಈ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯಬಹುದು. ಹೌದು ವೀಕ್ಷಕರೇ, ಅದು ಯಾವ ಯಾವ ಪರಿಹಾರಗಳೆಂದು ನೋಡೋಣ ಬನ್ನಿ. ಮೊದಲಿಗೆ ಲಕ್ಷ್ಮೀನಾರಾಯಣ ಪೂಜೆ. ನಾಳೆ ಸಂಜೆ ಲಕ್ಷ್ಮೀ ದೇವಿಯ ಜೊತೆಗೆ ವಿಷ್ಣುವಿನ ಪೂಜೆಯನ್ನು ಮಾಡಿ ತುಳಸಿ ದಳವನ್ನು ಅರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸಿ. ಹಣಕಾಸಿನ ಸಮಸ್ಯೆಗಳು ದೂರವಾಗಲು ಕನಕಧಾರ ಸ್ತೋತ್ರವನ್ನು ಪಠಿಸುವುದು ಅತ್ಯಂತ ಶ್ರೇಷ್ಠ. ಮನೆಯ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ ತುಪ್ಪದ ದೀಪವನ್ನು ಹಚ್ಚಿ. ಇದು ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸುತ್ತದೆ. ಪೂಜೆಯ ಸಮಯದಲ್ಲಿ ಹಳದಿ ಅಥವಾ ಚಿನ್ನದ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ನಿಮಗೆ ಶುಭವನ್ನು ತರಲಿದೆ. ಹೌದು ವೀಕ್ಷಕರೇ, ಹೀಗೆ ನೋಡುದ್ರಲ್ಲ ವೀಕ್ಷಕರೇ, ನಾಳೆಯ ಶಾರದಾ ಹುಣ್ಣಿಮೆಯು ಮೇಷ ಮತ್ತು ಸಿಂಹ ರಾಶಿಯವರಿಗೆ ಎಂತಹ ಅದ್ಭುತವಾದ ಫಲಗಳನ್ನು ತರಲಿದೆ ಎಂದು. ಆದರೆ ಇದರ ಅರ್ಥ ಬೇರೆ ರಾಶಿಯವರಿಗೆ ಶುಭ ಫಲಗಳಿಲ್ಲ ಎಂದಲ್ಲ. ಯಾವುದೇ ರಾಶಿಯವರಾಗಲಿ ನಾಳಿನ ಹುಣ್ಣಿಮೆಯೆಂದು ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿದರೆ ಅವರವರ ಶ್ರದ್ಧೆಗೆ ತಕ್ಕ ಫಲ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಕೆಲವು ಸಾಮಾನ್ಯ ಸಲಹೆಗಳನ್ನು ನೋಡುವುದಾದರೆ, ಮನೆಯನ್ನು ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಿ. ಲಕ್ಷ್ಮೀ ದೇವಿ ಸ್ವಚ್ಛತೆ ಇರುವಲ್ಲಿ ವಾಸಿಸುತ್ತಾಳೆ. ಮನೆಯಲ್ಲಿ ಶಾಂತಿಯುತ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳಿ. ಜಗಳ, ವಾದ ವಿವಾದಗಳಿಂದ ದೂರವಿರಿ. ರಾತ್ರಿ ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ಇದು ಮನಸ್ಸಿಗೆ ಶಾಂತಿಯನ್ನು ನೀಡುವುದಲ್ಲದೆ ದೇಹಕ್ಕೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ನಿಮ್ಮ ಕೈಲಾದಷ್ಟು ದಾನ ಧರ್ಮ ಮಾಡಿ. ಹೌದು ವೀಕ್ಷಕರೇ, ಈ ಶಾರದಾ ಹುಣ್ಣಿಮೆಯು ನಿಮ್ಮೆಲ್ಲರ ಬಾಳಿನಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಅಪಾರವಾದ ಸಂಪತ್ತನ್ನು ತರಲಿ ಎಂದು ಆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥಿಸುತ್ತಾ ಇಂದಿನ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ.
ಹಾಗೂ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಅಂದರೆ ಕಾವ್ಯಾಸ್ ಎಂಟರ್ಟೈನ್ಮೆಂಟ್ ಹಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಹಾಗೆಯೇ ನಮ್ಮ ಮುಂದಿನ ವಿಡಿಯೋಗಳ ಅಪ್ಡೇಟ್ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ. ಎಲ್ಲರಿಗೂ ಶಾರದಾ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.